ನಮಸ್ಕಾರ ಸ್ನೇಹಿತರೆ, ಚೇತನಾ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡನ್ನು ನಡೆಯುವಂಥ ಟೀಚರ್ ರಿಕ್ರೂಟ್ಮೆಂಟ್ದು ಪ್ರಾಸೆಸ್ ಏನಿದೆ ಅದರ ಡೀಟೇಲ್ ನೋಟಿಫಿಕೇಷನ್ ಬೇರೆ ಅನೌನ್ಸ್ ಆಗಿದೆ. ಹಾಗಾಗಿ ಅದರ್ ರಿಲೇಟೆಡ್ ಇನ್ಫಾರ್ಮೇಷನ್ನ ನಾವು ನೋಡೋಣ, ಡೀಟೇಲ್ ನೋಟಿಫಿಕೇಷನ್ ತೊಗೊಂಡು. ಸೊ ಈ ವಿಡಿಯೋದಲ್ಲಿ ನೀವು ಸಿಲೆಬಸ್ ಏನಿದೆ, ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ಮೋಡ್ ಆಫ್ ಎಕ್ಸಾಮಿನೇಷನ್ ಏನಾಗುತ್ತೆ, ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ, ಎಷ್ಟು ಸ್ಟೇಜ್ ಎಕ್ಸಾಮ್ ಇದೆ, ಎಲ್ಲದನ್ನು ಸಹ ಈ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗಾಗಿ ಈ ವಿಡಿಯೋನ ನೀವು ತಪ್ಪದೆ ಕೊನೆವರೆಗೂ ನೋಡಬೇಕು, ಮಧ್ಯೆಯಲ್ಲೂ ಪಾಸ್ ಮಾಡಬೇಡಿ. ಹಾಗೆ ನೀವೇನಾದ್ರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ತಡ ಮಾಡಿದ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಡೀಟೇಲ್ ನೋಟಿಫಿಕೇಷನ್ನು ನಾನು ತೊಗೊಂಡಿರೋದು RRBಯಿಂದ ಬಂದಿರೋದು. ಓಕೆ, ಸೊ ಮೊದಲನೇದಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂಥ ಡೇಟು ಯಾವಾಗಪ್ಪ ಅಂತಂದರೆ 7ನೇ ತಾರೀಕು ಆಗುತ್ತೆ, ಈ ತಿಂಗಳು, ಅಂದರೆ ನಾಳೆ. ಇನ್ನು ಕ್ಲೋಸಿಂಗ್ ಡೇಟ್ ಅಂತ ಬಂದರೆ ಯಾವಾಗ ಲಾಸ್ಟ್ ಆಗುತ್ತೆ ಅಪ್ಲಿಕೇಶನ್ ಅಂದರೆ 6ನೇ ತಾರೀಕು ಆಗುತ್ತೆ. ಓಕೆ, ಇನ್ನೆಲ್ಲ ಅಪ್ಲಿಕೇಶನ್ ಹಾಕೋದು ಆನ್ಲೈನ್ ಮೋಡ್ ಆಗಿರುತ್ತೆ. ಎಲ್ಲ ಎಕ್ಸಾಮ್ಗೂ ನಾವು ಹೇಗೆ ಅಪ್ಲೈ ಮಾಡ್ತೀವೋ ಅದೇ ಥರ ಇರುತ್ತೆ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಏನು ಬರುತ್ತೆ ನೋಡೋಣ. ಸ್ಟೇಜಸ್ ಆಫ್ ಎಕ್ಸಾಮು ಸಿಂಗಲ್ ಸ್ಟೇಜ್ ಅಂತ ಹೇಳಿದ್ದಾರೆ ನೋಡಿ, CBT. ಅದ್ರ ಜೊತೆಗೆ ಟ್ರಾನ್ಸ್ಲೇಷನ್, ಇದು ಟ್ರಾನ್ಸ್ಲೇಷನ್ ಪೋಸ್ಟ್ಗೆ. ಓಕೆ, ಆಮೇಲೆ ಪರ್ಫಾರ್ಮೆನ್ಸ್ ಟೆಸ್ಟು, ಇದು ಟೀಚಿಂಗ್ ಪೋಸ್ಟ್ಗಿರುತ್ತೆ. ಓಕೆ, ಟೀಚಿಂಗ್ ಸ್ಕಿಲ್ ಟೆಸ್ಟು ಯಾರಿಗೆ ಅಂದರೆ ಟೀಚಿಂಗ್ ಇದರಲ್ಲಿ ಇರುತ್ತೆ. ಪರ್ಫಾರ್ಮೆನ್ಸ್ ಬಂದು ಮ್ಯೂಸಿಕ್ ಟೀಚರು ಅಂಥವ್ರಿಗೆ ಇರುತ್ತೆ. ಓಕೆ, ಮುಂದೆ ಡೀಟೇಲಾಗಿ ನಾವು ನೋಡೋಣ. ಹಾಗೆ ಪ್ರತಿಯೊಂದಕ್ಕೂ ಸಿಂಗಲ್ ಸ್ಟೇಜ್ ಇರುತ್ತಾ, ಮಲ್ಟಿ ಸ್ಟೇಜ್ ಇರುತ್ತಾ ಅಂತ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡೇ ಹೇಳೋದು ಫೈನಲ್ ಆಗಿರುತ್ತೆ. ಓಕೆ, ಸೊ ಈ ಪಾಯಿಂಟ್ ಆಫ್ ಟೈಮಲ್ಲಿ ಅವರು ಸಿಂಗಲ್ ಸ್ಟೇಜ್ ಇರುತ್ತಾ, ವೇರಿಯಸ್ ಸ್ಟೇಜಸ್ ಇರುತ್ತಾ ಅಂತ ಅವರು ಏನೂ ಹೇಳ್ತಾ ಇಲ್ಲ. ಆ ರೈಟ್ನ ಅವರು ಚೇಂಜ್ ಮಾಡ್ಕೊಳ್ಬೋದು, ಯಾವಾಗಲಾದರೂ ಕಂಡಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟು ನಾವು ನೋಡೋಣ. ಇವೆಲ್ಲ ಅಪ್ಲಿಕೇಶನ್ ಮಾಡೋವಂಥ ಇದು. ಓಕೆ, ಸೊ ಏನೇನಿದೆ ಇನ್ನು ಪೇ ಸ್ಕೇಲು ಅವನ್ನೆಲ್ಲ ಆಮೇಲೆ ನೀವು ನೋಡ್ಬೋದು. ಓಕೆ, ಸೊ ಏಜ್ ರಿಲ್ಯಾಕ್ಸೇಷನ್ನು, ಏಜ್ ಎಷ್ಟಿರಬೇಕು, ಮ್ಯಾಕ್ಸಿಮಮ್ ಏಜು ಯಾವ್ಯಾವ ಕ್ಯಾಟಗರಿಗೆ ಅಂತೆಲ್ಲ ಹೇಳಿದ್ದಾರೆ ನೋಡಿ. ಅನ್ರಿಸರ್ವ್ಡ್ ಮತ್ತು EWS ಕ್ಯಾಟಗರಿಗೆ 92ವರೆಗೂ, 18 to 92. ಓಕೆನಾ. ಇನ್ನು ನಾನ್ ಕ್ರಿಮಿ ಲೇಯರ್ಗೆ 89 ನೋಡಿ. ಈ ಥರ ಅವರು ಕೊಡ್ತಾ ಹೋಗಿದ್ದಾರೆ. ಅಂದರೆ ಪ್ರತಿಯೊಂದು ಪೋಸ್ಟ್ಗೂ ಬೇರೆ ಬೇರೆ ಇರುತ್ತೆ. ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದನ್ನ ನೀವು ನೋಡಿ ಮಾಡಬೇಕಾಗತ್ತೆ. ಓಕೆ, ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಹೇಳಿದ್ದಾರೆ. ಹಾಗೆ ಪ್ರತಿಯೊಂದಕ್ಕೂ ಪೋಸ್ಟ್ ಬೇರೆ ಬೇರೆ ಇದೆ ಅಲ್ಲ, ಸೊ ಡಿಫ್ರೆಂಟ್ ಇರುತ್ತೆ. ಇನ್ನು ಎಕ್ಸಾಮಿನೇಷನ್ ಫೀಸ್ಗೆ ಬಂದರೆ ಫೀ ಕನ್ಸೆಷನ್ ಕೆಲವ್ರಿಗೆ ಇರುತ್ತೆ. ಓಕೆ, ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ PWC, ಟ್ರಾನ್ಸ್ ಜೆಂಡರು, ಎಕ್ಸ್ ಸರ್ವಿಸ್ ಮೆನ್ ಅವ್ರಿಗೆಲ್ಲ 250 ಇರುತ್ತೆ. ಓಕೆ, ಮಿಕ್ದವ್ರಿಗೆ ಎಲ್ಲ 500 ಇರುತ್ತೆ. ಓಕೆ, ಪೇಮೆಂಟ್ ಆಫ್ ಫೀಸ್ ಎಲ್ಲ ನಿಮಗೆ ಆನ್ಲೈನ್ ಮೋಡೇ ಇರುತ್ತೆ. ಓಕೆ, ಇನ್ನಿದು ರಿಸರ್ವೇಷನ್ ಬಗ್ಗೆ ಹೇಳ್ತಾ ಇದ್ದಾರೆ. EWS ಯಾರಿಗೆ ಅಪ್ಲೈ ಆಗುತ್ತೆ, ಯಾರಿಗೆ ಅಪ್ಲೈ ಆಗೋಲ್ಲ ಅಂತೆಲ್ಲ. ಓಕೆ, ಇದು ಯಾರಿಗೆ ಡಿಸಬಿಲಿಟಿ ಇದೆಯೋ ಏನಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಸ್ಕ್ರೈಬ್ ಡೀಟೇಲ್ಸು. ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಬಂದು ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು. ಒಬ್ಬರು ಏನಾದರೂ ಅಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ಒಂದು ಅಪ್ಲಿಕೇಶನ್ ಒಂದು ಅಪ್ಲೈ ಮಾಡಬೇಕು. ಓಕೆ, ಸೊ ಮೋಡ್ ಆಫ್ ಎಕ್ಸಾಮಿನೇಷನಲ್ಲಿ CBT, ಸಿಂಗಲ್ ಸ್ಟೇಜ್ CBT ಅಂತ ಹೇಳಿದ್ದಾರೆ. 90 ಮಾರ್ಕ್ಸ್ಗೆ ಇರುತ್ತೆ, 100 ಕ್ವೆಶನ್ಸ್ ಇರುತ್ತೆ, 90 ಮಿನಿಟ್ಸ್ ಇರುತ್ತೆ. 90 ಮಿನಿಟ್ಸ್ಗೆ 100 ಕ್ವೆಶನ್ಸ್ ಅಟೆಂಡ್ ಮಾಡಬೇಕು. PWD ಕ್ಯಾನ್ಸರ್ಸ್ಗೆ 120 ಮಿನಿಟ್ಸ್ ಇರುತ್ತೆ. ಸೊ 100 ಮಾರ್ಕ್ಸ್ ಆಗಿರೋದ್ರಿಂದ ನೋಡಿ, 50 ಮಾರ್ಕ್ಸ್ ಪ್ರೊಫೆಷ್ನಲ್ ಎಬಿಲಿಟಿ. ಇದು ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡು. ಇನ್ ಜನರಲ್ ಅವೇರ್ನೆಸ್ ಕಾಮನ್ ಇರುತ್ತೆ 15, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 15, ಮ್ಯಾಥಮೆಟಿಕ್ಸ್ 10, ಜನರಲ್ ಸೈನ್ಸ್ 10. ಇದು 100 ಮಾರ್ಕ್ಸ್ಗೆ ಇರುತ್ತೆ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಸಹ ಇರುತ್ತೆ, 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇನ್ನು ಪ್ರೊಫೆಷ್ನಲ್ ಏನು ಅಬಿಲಿಟಿ ಅಂತ ಹೇಳಿದ್ದಾರೆ ಅಲ್ಲ, ಏನು ಪ್ರೊಫೆಷ್ನಲ್ ಎಬಿಲಿಟಿ ಅಂದರೆ ಮ್ಯಾಕ್ಸು ನಿಮಗೆ ಈ ಟಾಪಿಕ್ಸ್ ಮೇಲೆ ಇರುತ್ತೆ. ಅಂದರೆ ಮ್ಯಾಕ್ಸ್ ಅಂದರೆ ನಂಬರ್ ಸಿಸ್ಟಮು, ಬಾಡ್ ಮಾಸು, ಡೆಸಿಮಲ್ಸು, ಫ್ರ್ಯಾಕ್ಷನ್ಸು, LCM, HCF ನೋಡಿ, ಈ ಟಾಪಿಕ್ಸ್ ಎಲ್ಲ ಮ್ಯಾಕ್ಸಲ್ಲಿ ಬರುತ್ತೆ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಿಗೆ ಬಂದರೆ ಈ ಟಾಪಿಕ್ಸ್ ಬರುತ್ತೆ. ಜನರಲ್ ಅವೇರ್ನೆಸ್, ಕಾನ್ಸ್ಟಿಟ್ಯೂಷನು, ಎಕಾನಮಿ, ಜಿಯೋಗ್ರಫಿ ಎಲ್ಲ ಓದಬೇಕು. ಜನರಲ್ ಸೈನ್ಸ್ ಬಂದು ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಲೈಫ್ ಸೈನ್ಸಸ್ಸು ಇಷ್ಟ ಆಗುತ್ತೆ. ಇವೆಲ್ಲ
ಏನು ಜನರಲ್ ಆಗೇ ಇರುತ್ತೆ ಎಕ್ಸೆಪ್ಟ್ ಫಾರ್ ಟ್ರಾನ್ಸ್ಲೇಟರ್ ಆ್ಯಂಡ್ ಹಿಂದಿ ಅಂತ ಹೇಳಿದ್ದಾರೆ. ಹಾಗೆ ಮಿನಿಮಮ್ ಪರ್ಸೆಂಟೇಜ್ ಏನಿರಬೇಕು ಅಂದರೆ ನೋಡಿ, ಇಷ್ಟು ಪರ್ಸೆಂಟೇಜ್ ಮಿನಿಮಮ್ ಬಂದರೆ ಮಾತ್ರ ಅವರು ಶಾರ್ಟ್ ಲಿಸ್ಟ್ ಆಗ್ಬೋದು. ಅನ್ರಿಸರ್ವ್ಡ್ಗೆ 40%, EWSಗೆ 40%, OBC ನಾನ್ ಕ್ರೀಮಿ ಆದರೆ 30%, SC 30%, ST 25%. ಇಷ್ಟು ಬಂದರೆ ಮಾತ್ರ ಅವ್ರಿಗೆ ಏನು ಎಲಿಜಿಬಿಲಿಟಿ ಇರುತ್ತೆ. ಓಕೆ, ಇನ್ನು ಇದು ಹಿಂದಿ ಟ್ರಾನ್ಸ್ಲೇಷನ್ ಟೆಸ್ಟು ಅವ್ರಿಗೆ ಇರುತ್ತೆ. ಓಕೆ, ಪರ್ಫಾರ್ಮೆನ್ಸ್ ಟೆಸ್ಟ್ ಅಥವಾ ಟೀಚಿಂಗ್ ಸ್ಕಿಲ್ ಟೆಸ್ಟ್ ಅಂತ ಇದಾದ್ಮೇಲೆ ಮಾಡ್ತಾರೆ. CBT ಏನು ಮಾಡ್ತಾರೆ 100 ಮಾರ್ಕ್ಸ್ಗೆ, ಅದ್ರ ಹೊರತಾಗಿ ಇದ್ರೂ ಸಹ ಇರುತ್ತೆ. ಈ ಟೀಚಿಂಗ್ ಸ್ಕಿಲ್ ಟೆಸ್ಟ್ ಅನ್ನೋದು ಟೀಚಿಂಗ್ ಮೆಥಡ್ ಹೇಗೆ ಮಾಡ್ತಾರೆ ಅಂತ ಇರುತ್ತೆ. ಅಂದರೆ ಟೀಚಿಂಗ್ ಎಬಿಲಿಟಿ ಏನು, ಮೆಥಡಾಲಜಿ ಏನು ಯೂಸ್ ಮಾಡ್ತಾರೆ, ಕಂಟೆಂಟ್ ಹೇಗೆ ಹೇಳ್ತಾರೆ, ರೆಪ್ರೆಸೆಂಟ್ ಮಾಡ್ತಾರೆ, ಲೈಕ್ ಡೆಮೋ ಥರ ಅಂತ ಹೇಳ್ಬೋದು. ಓಕೆ, ಸೊ ಪ್ಯಾನಲಲ್ಲಿ ಕೂತಿರ್ತಾರೆ, ಅವ್ರಿಗೆ ಹೇಳ್ತಾರೆ. ಹಾಗೆ ಇದು 85% ನಿಮ್ಮದು ಆನ್ಲೈನ್ ಎಕ್ಸಾಮ್ ಏನು ತೊಗೋತಾರೆ ಅದ್ರ ಮಾರ್ಕ್ಸ್ ತೊಗೋತಾರೆ. ಇನ್ನು 15% ನೀವೇನು ಡೆಮೋ ಕೊಡ್ತೀರೋ ಅದ್ರ ಮಾರ್ಕ್ಸ್ನ ಅವರು ಕನ್ಸಾಲಿಡೇಟ್ ಮಾಡಿ ಎರಡೂ ಆ್ಯಡ್ ಮಾಡಿ ಅವರು ಫೈನಲ್ ಮೆರಿಟ್ ಲಿಸ್ಟ್ನ ಬಿಡೋದು. ಇನ್ನು ಮ್ಯೂಸಿಕ್ ಟೀಚರ್ಸ್ ಅವ್ರಿಗೆ ಪರ್ಫಾರ್ಮೆನ್ಸ್ ಟೆಸ್ಟ್ ಅಂತ ಬರುತ್ತೆ. ಓಕೆ, ಅವ್ರು ಅಪ್ಲೈ ಮಾಡ್ಬೋದು. ಇನ್ನು ನೆಕ್ಸ್ಟು ಇದಾದಮೇಲೆ ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ. ಯೂಶ್ವಲಿ ರಿಟರ್ನ್ ಎಕ್ಸಾಮು ಡೆಮೋ ಇರುತ್ತೆ, ಮತ್ತು ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಓಕೆ, ಸೊ ಇವೆಲ್ಲ ಹೇಗೆ ಅಪ್ಲೈ ಮಾಡೋದು, ಯಾವ್ಯಾವ ಸಿಟಿ ಸೆಂಟರ್ಸ್ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಇದರಲ್ಲಿ ನಾವು PGT ಆಲ್ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಥವಾ TGT ಟ್ರೈನ್ ಟು ಗ್ರ್ಯಾಜುಯೇಟ್ ಟೀಚರ್ಸ್ಗೆ ಏನು ಸಿಲೆಬಸ್ ಇದೆ ಅಂತ ನಾವು ನೋಡೋಣ. ಇನ್ನು ಇದು ಏನು ಎಜುಕೇಷನಲ್ಲಿ ಫಿಲಾಸಫಿ ಎಜುಕೇಷನು, ಸೋಷಿಯಾಲಜಿ ಆ್ಯಂಡ್ ಎಜುಕೇಷನ್ ದ ಇಂಡಿಯನ್ ಕಾಂಟೆಕ್ಸ್ಟು, ಎಜುಕೇಷನ್ ಕಲ್ಚರ್ ಆ್ಯಂಡ್ ಹ್ಯೂಮನ್ ವ್ಯಾಲ್ಯೂಸು, ಡೆಮೋಗ್ರಫಿ ಆ್ಯಂಡ್ ಎಜುಕೇಷನು, ಎಜುಕೇಷನ್ ಆ್ಯಂಡ್ ಇಂಟಿಗ್ರೇಷನ್. ಓಕೆ, ಸೊ ನಿಮಗಿದು ಕ್ವೆಶನ್ ನಂಬರ್ಸ್ 22 to 28 ಈ ಟಾಪಿಕ್ ಮೇಲೆ ಕೇಳ್ತಾರೆ. ಹಾಗೆ ಸೈಕಾಲಜಿ ಆಫ್ ಲರ್ನರ್ ಆ್ಯಂಡ್ ಟೀಚಿಂಗಿಗೆ ಬಂದರೆ 13 to 18 ಕ್ವೆಶನ್ ಇದು. ಸಿಲೆಬಸ್ ಕೊಟ್ಟಿದ್ದಾರೆ ನೋಡಿ, ಅದರ ಟೀಚಿಂಗ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ದಲ್ಲಿ ಏನೇನು ಬರುತ್ತೆ ಅಂತ. ಕರಿಕ್ಯುಲಮ್ ಮತ್ತು ಇನ್ಸ್ಟ್ರಕ್ಷನ್ಸಿಂದ ನಿಮಗೆ 8 to 12 ಕ್ವೆಶನ್ಸ್ ಬರುತ್ತೆ. ಕರಿಕ್ಯುಲಮ್ ಡೆವಲಪ್ಮೆಂಟು, ಟ್ರಾನ್ಸ್ಲೇಷನ್ ಅಂದ್ರೇನು, ಇನ್ಸ್ಟ್ರಕ್ಷನಲ್ ಮೆಥಡ್ಸಲ್ಲೂ ನಿಮಗೆ ಕ್ವೆಶನ್ಸ್ ಬರುತ್ತೆ. ಸೊ ಟೋಟಲ್ 50 ಕ್ವೆಶನ್ಸ್ ಅವರು ಕೇಳ್ತಾರೆ ಇದರಿಂದ ಅಂತ ಕೊಟ್ಟಿದ್ದಾರೆ 50 ಮಾರ್ಕ್ಸ್ಗೆ. ನಂಬರ್ ಆಫ್ ಕ್ವೆಶನ್ಸ್ ಇದು. ಸೊ ಎಜುಕೇಷನ್ ಮೇಲೆ ಹೆಚ್ಚು ಕಡಿಮೆ 22 to 28 ಕ್ವೆಶನ್ಸು, ಸೈಕಾಲಜಿ ಮತ್ತು ಆಫ್ ಲರ್ನರ್ ಆ್ಯಂಡ್ ಟೀಚಿಂಗಲ್ಲಿ 13 to 18 ಕ್ವೆಶನ್ಸು, 8 to 12 ಕ್ವೆಶನ್ಸ್ ನಿಮಗೆ ಕರಿಕ್ಯುಲಮ್ ಮತ್ತು ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಫಸ್ಟ್ ಪಾರ್ಟಲ್ಲಿ ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಅಂತ ಇತ್ತಲ್ಲ, ಆ 50 ಕ್ವೆಶನ್ಸ್ ಈ ಟಾಪಿಕ್ಸಿಂದ ಅವರು ಕೇಳ್ಬೋದು. ಸೊ ಇದು PGT ಮತ್ತು TGTಸ್ಗೆ. ಇನ್ನು ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ಸ್ಗೂ ಸಹ ಅದೇ ಥರ ಪೋರ್ಷನ್ಸ್ ಇದೆ. ಓಕೆ, ಸೊ ಇನ್ನು ಅಸಿಸ್ಟೆಂಟ್ ಟೀಚರ್ಸ್ಗೆ 50 ಕ್ವೆಶನ್ಸ್, ಎಜುಕೇಷನಲ್ ಸೈಕಾಲಜಿ, ಎಜುಕೇಷನಲ್ ಟೀಚಿಂಗ್ ಆ್ಯಂಡ್ ಟೀಚಿಂಗ್ ಲರ್ನಿಂಗ್ ಪ್ರಾಸೆಸ್ಸು, ಕಮ್ಯುನಿಕೇಷನ್ ಸ್ಕಿಲ್ಸು ಇದ್ರ ಮೇಲೆ ಇರುತ್ತೆ. ಓಕೆ, ಇನ್ನು ಅದೇ ಥರ ಮ್ಯೂಸಿಕ್ ಟೀಚರ್ಸ್ಗೂ ಅವರು ಟಾಪಿಕ್ನ ಕೊಟ್ಟಿದ್ದಾರೆ. ಓಕೆ, ಲ್ಯಾಬ್ ಇನ್ಸ್ಟ್ರಕ್ಟರ್ ಕೆಮಿಸ್ಟ್ರಿ ಆ್ಯಂಡ್ ಕೆಮಿಸ್ಟ್ ಆ್ಯಂಡ್ ಮೆಟಲರ್ಜಿಸ್ಟ್ ಅವ್ರಿಗೇನು ಸಹ ಪೋರ್ಷನ್ಸ್ನ ಅವರು ಕೊಟ್ಟಿದ್ದಾರೆ. ಓಕೆ, ಲ್ಯಾಬ್ರೇಟ್ರಿ ಅಸಿಸ್ಟೆಂಟು ಸ್ಕೂಲ್ ಆಗಬೇಕು ಅನ್ನೋರಿಗೆ. ಓಕೆ, ಲ್ಯಾಬ್ರೇಟ್ರಿ ಅಸಿಸ್ಟೆಂಟ್ ಸ್ಕೂಲ್ ಆಗೋರಿಗೆ ನೋಡಿ ಇವೆಲ್ಲ ಟಾಪಿಕ್ಸ್ ಭಾಳ ಬರುತ್ತೆ. ಇನ್ನು ಪ್ರೈಮರಿ ಟೀಚರ್ಸ್ ಯಾರು ಆಗಬೇಕು ಅಂತ ಅಂದ್ಕೊಂಡಿರ್ತೀರೋ ನೋಡಿ, ನಿಮಗೆ ಲಿಸ್ಟ್ ಆಫ್ ಸಿಲೆಬಸ್ ಈ ಥರ ಇದೆ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ದ ಲರ್ನರಲ್ಲಿ 18 to 20 ಕ್ವೆಶನ್ಸ್ ಬರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಟೀಚಿಂಗ್ ಲರ್ನಿಂಗಲ್ಲಿ 18 to 20 ಕ್ವೆಶನ್ಸು. ಓಕೆ, ಕ್ರಿಯೇಟಿಂಗ್ ಅ ಕಂಡಸಿವ್ ಲರ್ನಿಂಗ್ ಎನ್ವಿರಾನ್ಮೆಂಟಲ್ 4 to 6, ಸ್ಕೂಲ್ ಆರ್ಗನೈಸೇಷನ್ ಲೀಡರ್ಶಿಪ್ಪಲ್ಲಿ 4 to 6, ಪರ್ಸ್ಪೆಕ್ಟಿವ್ ಇನ್ ಎಜುಕೇಷನ್ 2 to 3. ಓಕೆನಾ, ಸೊ ಇವೆಲ್ಲ ನಿಮಗೆ ಪ್ರೈಮರಿ ಟೀಚರ್ ಅಥವಾ ಪ್ರೈಮರಿ ರೈಲ್ವೆ ಟೀಚರ್ ಪೋಸ್ಟ್ಗೆ ನೀವು ಅಪ್ಲೈ ಮಾಡಿದ್ರೆ ಇವೆಲ್ಲ ಸಿಲೆಬಸ್ ಬರುತ್ತೆ. 50 ಕ್ವೆಶನ್ಸ್ ಪ್ರೊಫೆಷನ್ಸಲ್ ಇದರಲ್ಲಿ. ಇನ್ನು ನಾವು ಪೇ ಸ್ಕೇಲ್ ಏನು ಬರುತ್ತೆ, ಪೋಸ್ಟ್ ಏನೇನು ಬರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ, ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ನಾವು ನೋಡೋಣ. ಓಕೆ, ಕಾಮರ್ಸ್ ಇದೆ, ನಾವು ಸೈನ್ಸಿಗೆ ಬರೋಣ. ಎಕನಾಮಿಕ್ಸು, ಇಂಗ್ಲೀಷು, ಹಿಸ್ಟ್ರಿ, ಹೋಮ್ ಸೈನ್ಸು, ಫಿಸಿಕ್ಸ್ ಬಂದಿದೆ. ಓಕೆ, ಫಿಸಿಕ್ಸಲ್ಲೇ ನಾವು ತೊಗೊಂಡ್ರೆ ನೋಡಿ, ಪೇ ಸ್ಕೇಲ್ 8 ಅಂತ ಬರುತ್ತೆ. ಬೇಸಿಕ್ಕು 47,000. ಓಕೆ, ಮಿನಿಮಮ್ ಏಜ್ 18 to 48. ಓಕೆ, ಸೊ ಇವೆಲ್ಲ ನಿಮಗೆ ಕಂಪ್ಯೂಟರ್ ನಾಲೆಜ್ ಇರಲೇಬೇಕು. ಓಕೆ, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು. ಓಕೆ, ಸೊ BEd ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ.
ಪೋಸ್ಟ್ ಗ್ರ್ಯಾಜುಯೇಟ್ ಮತ್ತು ಬಿ ಎಡ್ ಆಗಿರಬೇಕಾಗುತ್ತೆ. ಓಕೆ, ಅದೇ ಥರ ಕಂಪ್ಯೂಟರ್ ಸೈನ್ಸು, ಇಂಗ್ಲೀಷು ಎಲ್ಲದನ್ನು ಸಹ ಅವರು ಕೊಟ್ಟಿದ್ದಾರೆ. ಓಕೆ, ಸೊ ಪ್ರತಿಯೊಂದು ಪೋಸ್ಟ್ಗೂ ಏನು ಡಿಸೈರಬಲ್ ಪೋಸ್ಟ್ ಇದೆ, ಪೇ ಸ್ಕೇಲ್ ಏನಿದೆ, ಎಲಿಜಿಬಿಲಿಟಿ ಏನು ಬರುತ್ತೆ ಅದನ್ನು ಸಹ ಹೇಳಿದ್ದಾರೆ. ಇನ್ನು ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸ್ ಮ್ಯಾಥ್ಸಲ್ಲೂ ಅಷ್ಟೇ, ಏನು ಅವರು ಮ್ಯಾಥಮೆಟಿಕ್ಸ್ ಗ್ರ್ಯಾಜುಯೇಷನ್ ಆಗಿರಬೇಕು. ಓಕೆನಾ, ಡಿಗ್ರಿ ಆಗಿರಬೇಕು. ಓಕೆ, ಮತ್ತು ಬಿ ಎಡ್ ಆಗಿರಬೇಕು. ಡಿಗ್ರಿ ಬಿ ಎಡ್ ಕೇಳ್ತಾ ಇದ್ದಾರೆ. ಓಕೆ, ಮ್ಯಾಥ್ಸಲ್ಲಿ ಎಸ್ಪೆಷಲಿ ಇರಬೇಕು ಅವ್ರಿಗೆ. ಓಕೆ, ಅಕಸ್ಮಾತ್ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ ಡಿಗ್ರಿ ಆಗಿದ್ದರೂ ಸಹ ನೀವು ಅಪ್ಲೈ ಮಾಡ್ಬೋದು. ಬಿಕಾಸ್ ಇಲ್ಲಿ ನೋಡಿ, ಅಟ್ಲೀಸ್ಟ್ 50% ಮಾರ್ಕ್ಸ್ ಈದರ್ ಇನ್ ಗ್ರ್ಯಾಜುಯೇಷನ್ ಮ್ಯಾಥ್ಸ್ ಆಸ್ ಒನ್ ಆಫ್ ದಿ ಸಬ್ಜೆಕ್ಟ್ ಇದ್ದರೆ, ಆರ್ ಇನ್ ಪೋಸ್ಟ್ ಗ್ರ್ಯಾಜುಯೇಷನ್ ನೀವು ಪಿ ಜಿ ಮಾಡಿದರೆ, ಆರ್ ಇನ್ ಬಿ ಎಡ್ ಆ್ಯಂಡ್ ಬಿ ಎಡ್ ಇಷ್ಟು ಇದ್ರೂ ಸಹ ನೀವು ಅಪ್ಲೈ ಮಾಡ್ಬೋದು. ಓಕೆ, ಸೊ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಟೀಚರ್ಸ್ಗೂ ಅಷ್ಟೇ, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ಗೆ CBZ ಬ್ಯಾಕ್ಗ್ರೌಂಡ್ ಇದ್ರೂ ಅವರು ಅಪ್ಲೈ ಮಾಡ್ಬೋದು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ಗೆ. ಓಕೆನಾ, ಸೊ ನೀವು ಅಪ್ಲೈ ಮಾಡುವಾಗ ಯಾವ್ಯಾವ ಪೋಸ್ಟ್ಗೆ ಅಂತ ನೀವು ನೋಡಿಕೊಂಡು ಅಪ್ಲೈ ಮಾಡಿ. ಓಕೆ, ಸೊ ಇದು ಏನೇನು ಸಿಲೆಬಸ್ ಇದೆ, ನಿಮ್ಮ ಕ್ವಾಲಿಫಿಕೇಷನ್ ಏನು. ಓಕೆ, ಸೊ ಇನ್ನು ಪ್ರೈಮರಿ ಟೀಚರ್ಗೆ ಬರೋಣ. ಪ್ರೈಮರಿ ಟೀಚರ್ಗೆ ಬಂದರೆ ನಿಮ್ಮ ಏನು 12th ಆಗಿರಬೇಕು. ಓಕೆನಾ, 12th ಆಗಿ ನಿಮ್ಮದು ಬಿ ಎಡ್ ಆಗಿರಬೇಕು. ಓಕೆನಾ, 12th ಆಗಿ ನಿಮ್ಮದು ಬಿ ಎಡ್ ಆಗಿರಬೇಕು. ನೋಡಿ ಇಲ್ಲಿ ಇಲ್ಲ, ಗ್ರ್ಯಾಜುಯೇಷನ್ ಆಗಿರಬೇಕು. ಓಕೆನಾ, 12th ಆಗಿದ್ದರೆ ನಿಮಗೆ ಏನು 2 year ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನು, ಇಲ್ಲ ಗ್ರ್ಯಾಜುಯೇಷನ್ ಆಗಿರಬೇಕು. ನಿಮ್ಗೆ ಗ್ರ್ಯಾಜುಯೇಷನ್ ವಿತ್ ಅಟ್ಲೀಸ್ಟ್ 50 ಮಾರ್ಕ್ಸ್ ಆ್ಯಂಡ್ ಬ್ಯಾಚುಲರ್ ಆಫ್ ಎಜುಕೇಷನ್. ಓಕೆ, ಸೊ ಡಿಗ್ರಿ ಮತ್ತು ಇದಿದ್ರೆ ನೀವು ಅಪ್ಲೈ ಮಾಡ್ಬೋದು ಏನು ಪ್ರೈಮರಿ ಟೀಚರ್ಸ್ಗೂ ಸಹ. ಓಕೆ, ಅದೇ ಥರ ಇಂಗ್ಲೀಷ್ ಮೀಡಿಯಮ್ಮು, ಹಿಂದಿ ಮೀಡಿಯಮ್ಮು ಇರುತ್ತೆ. ಓಕೆ, ಸೊ ನೀವು ನೋಡಿ ಅಪ್ಲೈ ಮಾಡಿ. ಲ್ಯಾಂಗ್ವೇಜಸ್ ಇದೆ. ಓಕೆನಾ, ಸೊ ಇದು ವೇಕೆನ್ಸಿ ಟೇಬಲು ನಾವು ನೋಡ್ತಾ ಇರೋದು. ಓಕೆ, ನಾವು ಡೈರೆಕ್ಟಾಗಿ ಪೋಸ್ಟ್ ಗ್ರ್ಯಾಜುಯೇಷನಿಗೆ ಬರೋಣ. ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಫಾರ್ ಎಕ್ಸಾಂಪಲ್ ಬಯಾಲಜಿ ತೊಗೊಂಡ್ರೆ, ಒಂದು ನಿಮಿಷ, ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಇಂಗ್ಲೀಷ್ ಮೀಡಿಯಮ್ ಅಂತ ತೊಗೊಂಡ್ರೆ, ಓಕೆ, ಸೊ ಇದು ಸಿಟಿ ವೈಸು ಕೊಟ್ಟಿದ್ದಾರೆ. ಓಕೆ, ಸೊ ಬ್ಯಾಂಗ್ಳೂರಿನಲ್ಲಿ ನಿಮಗೆ ಪೋಸ್ಟ್ ಗ್ರ್ಯಾಜುಯೇಟ್ ಇಲ್ಲ, ಭೋಪಾಲಲ್ಲಿರೋದು. ಓಕೆ, ಪೋಸ್ಟ್ ಗ್ರ್ಯಾಜುಯೇಟ್ ಎಲ್ಲ ನಿಮಗೆ ಭೋಪಾಲಲ್ಲಿ ಇರೋದು. ಓಕೆ, ಸೊ ನೀವು ಯಾವ ಇದಕ್ಕೆ ಅಪ್ಲೈ ಮಾಡ್ತೀರಾ ಅನ್ನೋದೂ ಸಹ ಇಂಪಾರ್ಟೆಂಟ್ ಆಗಿದೆ. ಭುವನೇಶ್ವರ, ಬಿಲಾಸ್ಪುರ, ಚಂಡೀಗಢ ಆ ಥರ ನಿಮಗೆ ಇದೆ ಅಲ್ವಾ, ಪ್ರಯಾಗ್ರಾಜು, ಸಿಕಂದರಾಬಾದು. ಸೊ ನಿಮಗೆ ಪ್ಲೇಸಸ್ ಮೇಲೂ ಸಹ ಅವರು ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಫಸ್ಟ್ ಬ್ಯಾಂಗ್ಳೂರನ್ನ ನೋಡ್ತಾ ಹೋದರೆ ನಿಮಗೆ ಬ್ಯಾಂಗ್ಳೂರಿನಲ್ಲಿ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದಪ್ಪ ಅಂತ ಅಂದರೆ, ಬ್ಯಾಂಗ್ಳೂರಿಗೆ ಬಂದರೆ ಚೀಫ್ ಲಾ ಅಸಿಸ್ಟೆಂಟು. ಓಕೆ, ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸು, ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ಸು, ಈ ಪೋಸ್ಟಿಗೆ ಮಾತ್ರ ನೀವು ಅಪ್ಲೈ ಮಾಡ್ಬೋದು. ಓಕೆ, ಸೊ ಬ್ಯಾಕ್ಲಾಗ್ ವೇಕೆನ್ಸೀಸ್ ಇಲ್ಲ ಇದರಲ್ಲಿ, ಯಾವುದು ಅನ್ರಿಸರ್ವ್ಡ್ ಎಲ್ಲದರಲ್ಲೂ ಒಂದೊಂದಿದೆ. ಓಕೆ, ಸೊ ನೀವು ನೋಡಿ ಯಾವುದಕ್ಕೆ ಅಪ್ಲೈ ಮಾಡ್ತೀರಾ ಅಂತ, ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂತೆ ನೀವು ಅಪ್ಲೈ ಮಾಡಬಹುದು. ಸೊ ಇದು ಡೀಟೇಲ್ ನೋಟಿಫಿಕೇಷನು ಯಾವುದ್ರದ್ದು ಅಂದರೆ RRB ಟೀಚರ್ ಮಾತ್ರ ಅಲ್ಲ, ಬೇರೆದು ಸಹ ಇದೆ. ಓಕೆ, ಸೊ ನೀವು ಡೀಟೇಲ್ ನೋಟಿಫಿಕೇಷನ್ ಬೇಕಂದರೆ ನೀವು ದಯವಿಟ್ಟು ಇದಕ್ಕೆ ಹೋಗಿ ನೀವು ಅಪ್ಲೈ ಮಾಡಬೇಕು, ಚೆಕ್ ಮಾಡಬೇಕು. ಓಕೆ, ಡೀಟೇಲಾಗಿ ಒಂದ್ಸತಿ ನೋಡಿ ಅಪ್ಲಿಕೇಶನ್ ಪ್ರಾಸೆಸ್ನ ನೀವು ಹಾಕ್ಬೋದು. ಓಕೆ, ಸೊ ಹೀಗೆ ಬೇರೆಯವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ಹೀಗೆ ಕಂಟಿನ್ಯೂ ಆಗಲಿ. ಸಬ್ಸ್ಕ್ರೈಬ್ ಆಗಿ ಮರಿದ್ದೀರಾ, ಯಾಕಂದರೆ ನಾನು ಇನ್ನಷ್ಟು ವೀಡಿಯೋಸ್ ಹಾಕ್ತಾ ಇರ್ತೀನಿ ರಿಕ್ರೂಟ್ಮೆಂಟ್ ಬಗ್ಗೆ. ಸೊ ಸ್ಟೇ ಟ್ಯೂನ್ ವಿತ್ ಮೀ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.